ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದ್ವಿತೀಯ BA ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿ, ನಿಮ್ಮ ಕನ್ನಡ ಪಠ್ಯಪುಸ್ತಕದಲ್ಲಿ ಇರುವಂತಹ ಸಿದ್ಧಲಿಂಗಯ್ಯ ಬರೆದಂತಹ 5ನೆಯ ಕವನ ನೋಡಿ. ಸಿದ್ಧಲಿಂಗಯ್ಯ ಬರೆದಂತಹ ಕತ್ತೆ ಮತ್ತು ಧರ್ಮ ಅನ್ನುವಂತಹ ಕವನದ ಪ್ರಶ್ನೋತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನಾವು ಗಮನಿಸ್ತಾ ಹೋಗೋಣ. ಈ ಕವನವನ್ನು ಸಿದ್ಧಲಿಂಗಯ್ಯನವರ ಸಾವಿರಾರು ನದಿಗಳು ಅನ್ನುವಂಥ ಕವನ ಸಂಕಲನದಿಂದ ಆಯ್ದುಕೊಂಡಿದ್ದಾರೆ. ಹೇಗೆ ಒಂದು ಧರ್ಮ ದೇವರುಗಳ ಸೃಷ್ಟಿಗೆ ಮನುಷ್ಯರಲ್ಲಿ ಇರುವಂಥ ಮೌಢ್ಯತನ, ಮೂಢನಂಬಿಕೆಗಳೇ ಕಾರಣ ಎನ್ನುವಂಥದ್ದನ್ನು ಪ್ರತಿಪಾದಿಸ್ತಾ ಇರುವಂಥದ್ದು ಈ ಕವನದ ಮೂಲ ಆಶಯ. ಈ ಕವನದಲ್ಲಿ ಸಿದ್ದಯ್ಯ ಅನ್ನುವನು ಒಬ್ಬ ಇದ್ದಾನೆ, ಆ ಕವನದ ನಾಯಕ. ಅವನು ತನ್ನ ಕತ್ತೆಯನ್ನು ಸತ್ತ ನಂತರ ಹೂಳಿ ಅದಕ್ಕೆ ಒಂದು ದಿವಸ ಪೂಜೆಯನ್ನು ಮಾಡ್ತಾನೆ. ಆ ಪೂಜೆ ಮಾಡಿದ್ದೇ ಅದರ ನಂತರ ದೇವರ ಸೃಷ್ಟಿಯಾಗ್ತಾ ಹೋಗುವಂಥದ್ದು, ಗುಡಿಯ ನಿರ್ಮಾಣಕ್ಕೆ ಹೇಗೆ ಕಾರಣವಾಯಿತು ಅನ್ನುವಂಥದ್ದನ್ನು ಈ ಕವನದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಮಧುಗಿರಿ ಅನ್ನುವಂತಹ ಒಂದು ಪಟ್ಟಣ, ಅಲ್ಲಿ ಸಿದ್ದಯ್ಯ ಅನ್ನುವಂಥ ಒಬ್ಬ ಅಗಸ ಇದ್ದ. ಆತನಿಗೆ ಹೆಂಡತಿ ಮಕ್ಕಳು ಯಾರೂ ಇರಲಿಲ್ಲ. ಆತ ಏಕಾಂಗಿಯಾಗಿದ್ದ. ಅಂತಹ ಸಿದ್ದಯ್ಯನಿಗೆ ಅವನಲ್ಲಿ ಇರುವಂತಹ ಕತ್ತೆ ಹೇಗೆ ಒಡನಾಡಿಯಾಗಿತ್ತು ಅನ್ನುವಂಥದ್ದನ್ನು ನಾವು ಈ ಕವನದಲ್ಲಿ ತಿಳಿಯುತ್ತಾ ಹೋಗ್ಬೋದು. ಆತ ಎಷ್ಟು ಆ ಕತ್ತೆಯನ್ನು ಪ್ರೀತಿಸ್ತಾ ಇದ್ದ ಅಂದರೆ, ಕತ್ತೆಯ ಮೈಯನ್ನು ತೊಳೆದು ಅದನ್ನು ಮುದ್ದಾಡ್ತಾ ಇದ್ದ. ಒಂದೇ ಬಟ್ಟಲಲ್ಲಿ ಆ ಕತ್ತೆಯೊಂದಿಗೆ ಉಣ್ತಾ ಇದ್ದ. ಕತ್ತೆಯ ಮಗ್ಗಲಲ್ಲೇ ಆತ ಮಲಗ್ತಾ ಇದ್ದ. ಹೀಗೆ ಆ ಕತ್ತೆಯ ಮೇಲೆ ಊರ ಬಟ್ಟೆಯನ್ನು ಹೇರಿಕೊಂಡು ದಾರಿಯಲ್ಲಿ ಆತ ನಡೆದಾಡ್ತಾ ಹೋಗ್ತಾ ಇದ್ದರೆ, ಆತನ ಕತ್ತೆ ಮತ್ತು ದೇವೇಂದ್ರನ ಕುದುರೆಯೂ ಕೂಡ ಸಮಾನವಾಗ್ತಾ ಇತ್ತು, ಅಥವಾ ಆ ಕುದುರೆಗೆ ಅವನ ಕತ್ತೆಗೆ ಸಮಾನವಾಗ್ತಾ ಇರಲಿಲ್ಲ ಅನ್ನುವಂಥದ್ದು. ರಾಜನ ಪಟ್ಟದ ಆನೆಯೂ ಕೂಡ ಸಿದ್ದಯ್ಯನ ಕತ್ತೆ ಎದುರಿಗೆ ತನ್ನ ಬೆಲೆಯನ್ನು ಕಳೆದುಕೊಂಡಿತ್ತು ಅಂತ ಇಲ್ಲಿ ಲೇಖಕರು, ಕವಿಗಳು ಹೇಳ್ತಾರೆ. ಈ ಕತ್ತೆಯನ್ನು ಆತ ಎಷ್ಟು ಪ್ರೀತಿಸ್ತಾ ಇದ್ದ ಅಂದರೆ, ಆ ಊರಿನವರೆಲ್ಲ ಆತನ ಅದು ಸಾಕು ಮಗಳು ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದ್ರು. ಕತ್ತೆಯೇ ಸಿದ್ದಯ್ಯನ ಸಾಕು ಮಗಳು. ಆ ರೀತಿಯ ಸಿದ್ದಯ್ಯ ಆ ಕತ್ತೆಯನ್ನು ಒಂದು ಗಳಿಗೆಯೂ ಕೂಡ ಬಿಟ್ಟು ಇರ್ತಾ ಇರಲಿಲ್ಲ. ಇಂತಹ ಸಿದ್ದಯ್ಯನಿಗೆ ಒಮ್ಮೆ ಒಂದು ಕೇಡುಗಾಲ ಬರ್ತದಂತೆ. ಅಂದರೆ ಆತ ಬಟ್ಟೆಯನ್ನು ಒಗೆಯುವಂಥ ಸಂದರ್ಭದಲ್ಲಿ ಆತನ ತಲೆಯ ಮೇಲೆ ಕಾಗೆ ನುಗ್ತದೆ. ಮನೆಯಲ್ಲಿರುವಂತಹ ಹಲ್ಲಿ ಲೊಚ್ಚಗುಡ್ತದೆ. ಅಂದರೆ ಕಾಗೆ ಮುಟ್ಟುವಂಥದ್ದು ಮತ್ತು ಹಲ್ಲಿ ಲೊಚ್ಚಗುಟ್ಟುವಂಥದ್ದು ಒಂದು ಅಪಶಕುನ ಅನ್ನುವಂಥ ರೀತಿಯಲ್ಲಿ. ಒಮ್ಮೆ ಸಿದ್ದಯ್ಯ ಬೆಳಿಗ್ಗೆ ಎದ್ದಾಗ ಆತನ ಕತ್ತೆ ಎದ್ದಿರಲಿಲ್ಲ. ಆ ಕತ್ತೆಯ ಹೊಟ್ಟೆಯೆಲ್ಲ ಊದಿಕೊಂಡು ಮೈಯೆಲ್ಲ ತಣ್ಣಗಾಗಿ ಸಿದ್ದಯ್ಯನ ಆ ಕತ್ತೆಯನ್ನು ಶಿವ ತನ್ನ ಪಾದಕ್ಕೆ ಕರೆದುಕೊಂಡಿದ್ದಂತೆ. ಸಿದ್ದಯ್ಯ ಊರಿನಲ್ಲಿ ಆ ಕತ್ತೆಯನ್ನು ಮಣ್ಣು ಮಾಡಿ ಗಂಧದ ಕಡ್ಡಿಯನ್ನು ಹಚ್ಚುತ್ತಾನೆ, ತೆಂಗಿನಕಾಯಿಯನ್ನು ಒಡೆಯುತ್ತಾನೆ. ಸಿದ್ದಯ್ಯನ ಗೋಳನ್ನು ಪಾಪ ಯಾರೂ ಕೇಳುವವರಿಲ್ಲ. ಅವನ ಮನವೆಲ್ಲ ಒಣಗಿ ಹೋಗಿ ಮರುಳಾಗಿ ಸಿದ್ದಯ್ಯ ದುಃಖದಲ್ಲಿ ಆತ ಆ ಊರನ್ನೇ ಬಿಟ್ಟು ಹೋಗ್ತಾನಂತೆ. ವ್ಯಾಪಾರಕ್ಕೆ ಅಂತ ದೂರಕ್ಕೆ ಹೊರಟು ನಿಂತಿದ್ದಂತಹ ಜಯಶೆಟ್ಟಿ ಸಿದ್ದಯ್ಯ ಆ ಕತ್ತೆಯ ಗೋರಿಗೆ ಪೂಜೆ ಮಾಡ್ತಾ ಇರುವಂಥದ್ದು ನೋಡ್ತಾನೆ. ಅಲ್ಲಿಗೆ ಆ ಜಯಶೆಟ್ಟಿಯೂ ಕೂಡ ಆ ಗೋರಿಗೆ ಕೈ ಮುಗಿದು ತನ್ನ ವ್ಯಾಪಾರಕ್ಕೆ ಹೋಗ್ತಾನೆ. ಆವತ್ತು ಆ ಜಯಶೆಟ್ಟಿಗೆ ಬಹಳಷ್ಟು ಲಾಭ ಉಂಟಾಗ್ತದಂತೆ ಆತನ ಆ ವ್ಯಾಪಾರದಲ್ಲಿ. ಅದಕ್ಕಾಗಿ ಅವನು ಏನು ಮಾಡ್ತಾನೆ, ಲಾಭದಿಂದ ಎಷ್ಟು ಲಾಭ ಬರ್ತದೆ ಅಂದರೆ, ಸೇರುಗಟ್ಟಲೆ ಬೆಳ್ಳಿಯನ್ನು ಅಳೆದುಕೊಂಡು ಚೀಲಗಟ್ಟಲೆ ಬಂಗಾರವನ್ನು ಬಾಚಿಕೊಳ್ತಾನಂತೆ. ಹೀಗೆ ವ್ಯಾಪಾರವನ್ನು ಮುಗಿಸಿಕೊಂಡು ವಾಪಸ್ ಬರ್ತಾ ಇದ್ದಂತಹ ಜಯಶೆಟ್ಟಿಗೆ ದಾರಿಯಲ್ಲಿ ಇರುವಂತಹ ಗೋರಿ ಆ ಕತ್ತೆಯ ಸಮಾಧಿಯ ಮುಂದೆ ನಿಂತು ಕೈ ಮುಗಿದು ಅಡ್ಡ ಬಿದ್ದು ನಮಸ್ಕಾರ ಮಾಡ್ತಾನಂತೆ. ಯಾಕಂದರೆ ಅದರಿಂದಾಗಿ ಅವನಿಗೆ ಆ ವ್ಯಾಪಾರದಲ್ಲಿ ಲಾಭ ಬಂತು ಅಂತ ಅವನಿಗೆ ಯೋಚನೆ ಮಾಡ್ತಾನೆ. ಒಂದು ದೇವರ ಕಂಬ, ಅದಕ್ಕೆ ಎಣ್ಣೆಯ ವ್ಯವಸ್ಥೆಯನ್ನು ಅವನು ಮಾಡಿಸಿ ಹೋಗ್ತಾನೆ. ಇದು ಊರೊಳಗೆ ಸುದ್ದಿಯಾಗಿ ಜನರಿಗೆ ಭಕ್ತಿ ಹುಡ್ತದೆ. ಆ ಗೋರಿ ದೇವರ ಜಾತ್ರೆ ಸೇರ್ತದಂತೆ. ಗೋರಿ ದೇವರ ಹೆಸರಲ್ಲಿ ಮುಗಿಲುದ್ದದ ಗುಡಿಯೊಂದು ನಿಲ್ತದೆ, ಅಂದರೆ ಕಟ್ಟಿಸ್ತಾರೆ. ಬಿಳಿ ಟೋಪಿಯವರು ಅಂದರೆ ರಾಜಕೀಯ ಜನರು, ರಾಜಕಾರಣಿಗಳು ಬಿಳಿ ಟೋಪಿಯವರ ಬೆಳಕಿನಲ್ಲಿ, ಅಂದರೆ ಬೆಳಕು ಅಂದರೆ ಇಲ್ಲಿ ಪ್ರಭಾವ, ಆ ಪ್ರಭಾವದಲ್ಲಿ ಕೈ ಚಾಚಿ ಭಿಕ್ಷೆ ಬೇಡುವ ಭಿಕ್ಷುಕರು, ಮೈ ಚಾಚುವ ಸೂಳೆಯರು, ಕುಡಿದು ಭಕ್ತಿಯಿಂದ ಕುಣಿಯುವವರು ಕೂಡ ಸೇರುತ್ತಾರೆ.
ಆ ಗೋರಿ ದೇವರ ಪೂಜೆಗೆ ವೈದಿಕರು ಸೇರ್ತಾರೆ. ದಾನಕ್ಕೆ ಸಾಹುಕಾರರು ಹುಟ್ಟಿಕೊಳ್ಳುತ್ತಾರೆ. ಕತ್ತೆ ಗೋರಿಯ ಮೇಲೆ ಕೈಲಾಸ ಹಬ್ಬಿದ್ದು ರಾಜ ರಾಣಿಯರಿಗೂ ಕೂಡ ಈ ಸುದ್ದಿ ಹೋಗುತ್ತದೆ. ರಾಜ ರೆಡಿಯಾಗ್ತಾನೆ, ಶೃಂಗಾರವಾಗ್ತಾನೆ. ರಾಣಿ ಶೃಂಗಾರವಾಗ್ತಾಳೆ. ಅವರು ಕತ್ತೆಯ ಪೂಜೆಗೆ ಗೋರಿ ದೇವರಿಗೆ ಕುದುರೆಯನ್ನು ಏರಿಕೊಂಡು ಬರ್ತಾರತ್ತೆ. ದಾರಿ ದೇವರನ್ನು ಕಂಡು ಧನ್ಯರಾಗಲು ಅದು ರಾಜ ರಾಣಿಯರ ಜೊತೆಗೆ ರಾಜ ಪರಿವಾರವೇ ಹರಿದಿತ್ತು, ಹೊರಟಿತ್ತು. ಜಾತ್ರೆ ಕಡಲಾಗಿ ಕೂಡಿತ್ತು. ಗೋರಿ ದೇವರ ಮಹಿಮೆಯ ಕೊಂಡಾಟ ನಡೆದಾಗ ಹೊರಗೆ ತಳ್ಳಾಟ ನಡೆದಿತ್ತು. ತಲವಾರರು ಕತ್ತಿಯನ್ನು ಹಿಡಿದು ಸಿದ್ದಯ್ಯನನ್ನು ತಳ್ಳುತ್ತಿದ್ದರು. ಹೀಗೆ ದೇಶಾಂತರ ಹೋಗಿದ್ದ ಸಿದ್ದಯ್ಯ ಮರಳಿ ಬಂದಾಗ ಕತ್ತೆಯನ್ನು ಹೂತ ಜಾಗ ನೋಡುವ ಆಸೆಯಿಂದ ಬಂದಿದ್ದವನು ತಾನು ಆ ಕತ್ತೆಯನ್ನು ಹೂತ ಜಾಗವನ್ನು ನೋಡುತ್ತಾ ಇರುವಾಗ ಅಲ್ಲಿ ಆ ಗೋರಿ ದೇವರ ಮುಂದೆ ನಡೆದಿದ್ದಂತಹ ಜಾತ್ರೆಯಲ್ಲಿ ಜನರು ಈ ಸಿದ್ದಯ್ಯನನ್ನು ತಳ್ಳಾಟ ಮಾಡ್ತಾ ಇದ್ರಂತೆ. ವಿದ್ಯಾರ್ಥಿಗಳೇ, ಇವಿಷ್ಟು ಈ ಕತ್ತೆ ಮತ್ತು ಧರ್ಮ, ಸಿದ್ಧಲಿಂಗಯ್ಯ ಬರೆದಂತಹ ಕತ್ತೆ ಮತ್ತು ಧರ್ಮದ ಸಾರಾಂಶ. ಮುಂದೆ ನಾವು ಪ್ರಶ್ನೋತ್ತರವನ್ನು ಗಮನಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಈಗ ನಾವು 8 ಅಂಕದ ಪ್ರಶ್ನೆಗಳನ್ನು ಗಮನಿಸೋಣ. ಮೊದಲ ಪ್ರಶ್ನೆ, 2 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಯಾವ ಪ್ರಶ್ನೆ ಬಂದರೂ ಕೂಡ ನಾನು ಹೇಳುವಂಥ ಉತ್ತರವನ್ನೇ ಬರೆಯಿರಿ. ಮೊದಲ ಪ್ರಶ್ನೆ, ಧರ್ಮವು ಸಿದ್ದಯ್ಯನಿಗೆ ಮುಳುವಾದ ಬಗೆಯನ್ನು ಕತ್ತೆ ಮತ್ತು ಧರ್ಮ ಕವಿತೆ ಒಡಮೂಡಿಸಿದ ಬಗೆಯನ್ನು ವಿವರಿಸಿರಿ. ಅಥವಾ ಧರ್ಮದ ನೆಲೆಯಲ್ಲಿ ಆಗುವ ಮೌಢ್ಯದ ಶೋಷಣೆ ಕವಿತೆಯಲ್ಲಿ ಅಭಿವ್ಯಕ್ತಗೊಂಡ ಬಗೆಯನ್ನು ವಿವರಿಸಿರಿ. ಉತ್ತರ ನೋಡಿ. ಕತ್ತೆ ಮತ್ತು ಧರ್ಮ ಸಿದ್ಧಲಿಂಗಯ್ಯನವರ ಒಂದು ವಿಶಿಷ್ಟವಾದಂತಹ ಕವನ. ಮನುಷ್ಯರ ಮೂಢನಂಬಿಕೆ ದೇವರು ಮತ್ತು ಧರ್ಮಗಳ ಸೃಷ್ಟಿಗೆ ಹೇಗೆ ಕಾರಣವಾಗುತ್ತದೆ ಅನ್ನುವಂಥದ್ದನ್ನು ಈ ಕವನದಲ್ಲಿ ನಾವು ನೋಡಬಹುದು. ಹೆಂಡಿರು ಮಕ್ಕಳು ಇಲ್ಲದೆ ಏಕಾಂಗಿಯಾಗಿದ್ದ ಮಧುಗಿರಿ ಪಟ್ಟಣದ ಅಗಸ ಸಿದ್ದಯ್ಯನಿಗೆ ಕತ್ತೆಯೇ ಒಡನಾಡಿಯಾಗಿತ್ತು. ಕತ್ತೆಯ ಮೈ ತೊಳೆದು ಮುದ್ದಾಡುತ್ತಿದ್ದ ಸಿದ್ದಯ್ಯ ಆ ಕತ್ತೆಯ ಜೊತೆ ಒಂದೇ ಗಂಗಾಳದಲ್ಲಿ ಉಣ್ಣುತ್ತಿದ್ದ. ಕತ್ತೆಯ ಮಗ್ಗುಲಲ್ಲಿ ಮಲಗುತ್ತಿದ್ದ. ಕತ್ತೆಯನ್ನು ಒಂದರಗಳಿಗೆ ಸಹಿತ ಸಿದ್ದಯ್ಯ ಬಿಟ್ಟಿರುತ್ತಿರಲಿಲ್ಲ. ಹೀಗಾಗಿ ಕತ್ತೆ ಸಿದ್ದಯ್ಯನ ಸಾಕುಮಗಳು ಎಂದು ಜನಜನಿತವಾಗಿತ್ತು. ಹೀಗಿರಲು ಸಿದ್ದಯ್ಯನ ಕತ್ತೆ ಒಂದು ದಿನ ಇದ್ದಕ್ಕಿದ್ದಂತೆ ಮರಣ ಹೊಂದುತ್ತದೆ. ದುಃಖತಪ್ತನಾದ ಸಿದ್ದಯ್ಯ ಊರಿನಲ್ಲಿ ಕತ್ತೆಯನ್ನು ದಫನ ಮಾಡಿ ಅದರ ಗೋರಿಗೆ ತೆಂಗಿನಕಾಯಿ ಒಡೆದು ಗಂಧದ ಕಡ್ಡಿಯನ್ನು ಹಚ್ಚಿ ದೇಶಾಂತರ ಹೊರಟು ಹೋಗುತ್ತಾನೆ. ವ್ಯಾಪಾರಕ್ಕೆಂದು ಹೊರಟಿದ್ದ ಜಯಶೆಟ್ಟಿ ಸಿದ್ದಯ್ಯನ ಘನಪೂಜೆಯನ್ನು ನೋಡಿ ಅದು ದೇವರ ಸಮಾಧಿ ಎಂದೇ ಭಾವಿಸಿ ಕತ್ತೆ ಗೋರಿಯ ಬಳಿಗೆ ಬಂದು ನಮಸ್ಕಾರ ಮಾಡಿ ಹೊರಟು ಹೋಗುತ್ತಾನೆ. ಅಂದು ಎಂದಿಲ್ಲದ ವ್ಯಾಪಾರವಾದುದನ್ನು ಜಯಶೆಟ್ಟಿ ಅದಕ್ಕೆ ಕತ್ತೆಗೋರಿಯೇ ಕಾರಣ ಎಂದು ತಿಳಿದು ಕಂಬ ಎಣ್ಣೆ ದೀಪದ ವ್ಯವಸ್ಥೆ ಮಾಡಿ ಹೋಗುತ್ತಾನೆ. ಅದು ಯಾವ ಗೋರಿ, ಏನು, ಎತ್ತ ಎಂದು ವಿಚಾರಿಸದೆ ಜಯಶೆಟ್ಟಿಯ ಈ ಮೌಢ್ಯವೇ ಮುಂದೆ ಗೋರಿ ದೇವರ ಸೃಷ್ಟಿಗೆ ಕಾರಣವಾಗಿ ಧರ್ಮ ಹುಟ್ಟಿಕೊಳ್ಳುತ್ತದೆ. ಜಯಶೆಟ್ಟಿ ಇಲ್ಲಿ ನಮ್ಮ ಮೌಢ್ಯ ಜನತೆಯ ಪ್ರತಿನಿಧಿ. ಅಂತೆಯೇ ಇಡೀ ಜನತೆ ಜಯಶೆಟ್ಟಿಯ ಮಾರ್ಗದಲ್ಲಿ ನಡೆಯುತ್ತಾ ಜಯಶೆಟ್ಟಿಯ ಕಂಬ ಎಣ್ಣೆ ದೀಪದ ಬಳಿಕ ಊರೂರಿಗೆ ಗೋರಿ ದೇವರ ಸುದ್ದಿ ಮುಟ್ಟುತ್ತಾ ಹೋಗುತ್ತದೆ. ಜನಕ್ಕೆ ಭಕ್ತಿ ಹುಟ್ಟಿ ಜಾತ್ರೆ ಸೇರಿ ಮುಗಿಲುದ್ದದ ಗುಡಿಯ ನಿರ್ಮಾಣವಾಗುತ್ತದೆ. ಜಾತ್ರೆಗೆ ಬಿಳಿ ಟೋಪಿಯ ರಾಜಕಾರಣಿಗಳು, ಅವರ ಪ್ರಭಾವದಡಿಯಲ್ಲಿ ಭಿಕ್ಷುಕರು, ಸೂಳೆಯರು ಸೇರುತ್ತಾರೆ. ರಾಜ ರಾಣಿಯರು ಅವರ ಪರಿವಾರದವರು ಗೋರಿ ದರ್ಶನಕ್ಕೆಂದು ಬಂದು ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಒಳಗೆ ಗೋರಿ ದೇವರ ಗುಡಿಯಲ್ಲಿ ಗೋರಿ ದೇವರಿಗೆ ಪೂಜೆ ಪುನಸ್ಕಾರ ಸಾಂಗವಾಗಿ ಸಾಗಿದ್ದರೆ ಹೊರಗೆ ಜನರ ನೂಕುನುಗ್ಗಲು ನಡೆದಿರುತ್ತದೆ. ಅದೇ ಸಮಯಕ್ಕೆ ಕತ್ತೆ ಸಮಾಧಿ ನೋಡಲೆಂದು ಬಂದ ಸಿದ್ದಯ್ಯನನ್ನು ಜನರು ತಳ್ಳುತ್ತಿರುತ್ತಾರೆ. ಸಿದ್ದಯ್ಯನಿಗೆ ಧರ್ಮ ಮುಳುವಾಗಿ
ಆತ ತನ್ನ ಕತ್ತೆ ಹೂತ ಜಾಗ ನೋಡುತ್ತಾ ನಿಲ್ಲುವಂತಾಗುತ್ತದೆ. ಇನ್ನು 5 ಅಂಕದ ಪ್ರಶ್ನೋತ್ತರ. ಕತ್ತೆ ಮತ್ತು ಧರ್ಮ ಕವನದ ಸ್ವಾರಸ್ಯವನ್ನು ನಿರೂಪಿಸಿರಿ. ಉತ್ತರ: ಸಿದ್ಧಲಿಂಗಯ್ಯನವರು ಬರೆದ ಕತ್ತೆ ಮತ್ತು ಧರ್ಮ ಈ ಕವನವನ್ನು ಸಾವಿರಾರು ನದಿಗಳು ಎನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಂಡಿರುವಂಥದ್ದು. ದೇವರು ಧರ್ಮ ಜನರ ಮೌಢ್ಯದ ಫಲ ಎಂಬುದನ್ನು ವಿಡಂಬನಾತ್ಮಕವಾಗಿ ಹೇಳುವುದು ಈ ಕವನದ ಮೂಲ ಆಶಯ. ಸಿದ್ಧಯ್ಯ ಸತ್ತ ತನ್ನ ಕತ್ತೆಯನ್ನು ಹೂಳಿ ಪೂಜೆ ಮಾಡಿದ್ದೇ ದೇವರು ಧರ್ಮದ ಸೃಷ್ಟಿಗೆ ಕಾರಣವಾಗುತ್ತದೆ. ಅದಕ್ಕೆ ಮೂಢನಂಬಿಕೆಯೇ ಮೂಲ ಕಾರಣ. ದೂರದ ಊರಿಗೆ ವ್ಯಾಪಾರಕ್ಕೆಂದು ಹೊರಟಿದ್ದ ಜಯಶೆಟ್ಟಿ ಕತ್ತೆಗೋರಿಯನ್ನು ದೇವರ ಗೋರಿಯೆಂದು ಭಾವಿಸುವಲ್ಲಿಯೇ ಮೌಢ್ಯ ಅಡಗಿದೆ. ಆತ ಇದು ಯಾವುದರ ಗೋರಿ ಎಂದು ವಿಚಾರ ಮಾಡುವುದೇ ಇಲ್ಲ. ಗಂಧದ ಕಡ್ಡಿ, ಒಡೆದ ತೆಂಗಿನಕಾಯಿ ಕಂಡ ಮಾತ್ರಕ್ಕೆ ಆತ ಕತ್ತೆಗೋರಿಯನ್ನು ದೇವರ ಗೋರಿ ಎಂದು ಭಾವಿಸಿ ಬಿಡುತ್ತಾನೆ. ಆಕಸ್ಮಿಕವಾಗಿ ವ್ಯಾಪಾರದಲ್ಲಿ ಲಾಭವಾದದ್ದು ಆ ದೇವರ ಕರುಣೆ ಎಂದು ಭಾವಿಸುತ್ತಾನೆ. ಕಂಬ, ದೀಪದ ವ್ಯವಸ್ಥೆಯನ್ನು ಮಾಡುತ್ತಾನೆ. ಆತನ ಈ ಮೌಢ್ಯವೇ ಜನರ ಮೌಢ್ಯವೂ ಆಗಿ ಗೋರಿ ದೇವರಿಗೆ ಗುಡಿ ಪೂಜಾರಿಗಳ ವ್ಯವಸ್ಥೆಯಾಗುತ್ತದೆ. ಜಾತ್ರೆ ನೆರೆಯುತ್ತದೆ. ರಾಜಕಾರಣಿಗಳು ಸೇರುತ್ತಾರೆ. ಅವರ ಪ್ರಭಾವದ ಬೆಳಕಿನಲ್ಲಿ ಭಿಕ್ಷುಕರು ಸೂಳೆಯರು ನೆರೆಯುತ್ತಾರೆ. ಈ ಸುದ್ದಿ ತಿಳಿದು ರಾಜರಾಣಿಯರು ಅವರ ಪರಿವಾರದವರು ದಾರಿ ಗೋರಿ ದೇವರ ದರ್ಶನ ಜಾತ್ರೆಗಳಿಗೆ ಬರುತ್ತಾರೆ. ಒಳಗೆ ಗುಡಿಯಲ್ಲಿ ದೇವರ ಪೂಜೆ ನಡೆಯುತ್ತಿದ್ದರೆ ಹೊರಗೆ ಕತ್ತಿ ಹಿಡಿದ ತಳವಾರರು ಕತ್ತೆ ಹೂಳಿದ ಜಾಗ ನೋಡಲು ಬಂದ ಸಿದ್ಧಯ್ಯನ ತಳ್ಳಾಟ ನಡೆಸುತ್ತಾರೆ. ಹೀಗೆ ದೇವರು ಧರ್ಮದ ಸೃಷ್ಟಿಗೆ ಜನರ ಮೌಢ್ಯವೇ ಪ್ರಬಲ ಕಾರಣ ಎನ್ನುತ್ತದೆ ಈ ಕವನ. ಇನ್ನು ಟಿಪ್ಪಣಿ ಬರೆಯಿರಿ. ಇದರಲ್ಲಿ ಕತ್ತೆ ಮತ್ತು ಧರ್ಮ ಕೊಟ್ಟರೆ ಈಗ ನಾನು 2ನೇ 5 ಅಂಕದ ಪ್ರಶ್ನೆಯನ್ನು ಹೇಳಿದ್ದೇನೋ ಅದೇ ಉತ್ತರವನ್ನು ಬರೆಯಿರಿ. ಇನ್ನು 1-2 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರಸ್ತುತ ಕವನದ ಕರ್ತೃ ಯಾರು? ಉತ್ತರ: ಸಿದ್ಧಲಿಂಗಯ್ಯ. 2ನೇ ಪ್ರಶ್ನೆ, ಪ್ರಸ್ತುತ ಕವನದ ತಿರುಳು ಏನು? ಉತ್ತರ: ಜನರ ಮೌಢ್ಯವೇ ಧರ್ಮದೇವರ ಸೃಷ್ಟಿಗೆ ಕಾರಣ ಎಂಬುದನ್ನು ವಿಡಂಬನಾತ್ಮಕವಾಗಿ ಪ್ರತಿಪಾದಿಸುವುದೇ ಪ್ರಸ್ತುತ ಕವನದ ತಿರುಳು. 3ನೇ ಪ್ರಶ್ನೆ, ಸಿದ್ಧಯ್ಯನ ಊರು ಯಾವುದು? ಉತ್ತರ: ಮಧುಗಿರಿ ಪಟ್ಟಣ. 4ನೇ ಪ್ರಶ್ನೆ, ಸಿದ್ಧಯ್ಯನ ವೃತ್ತಿ ಏನು? ಉತ್ತರ: ಬಟ್ಟೆ ತೊಳೆಯುವ ಅಗಸನ ವೃತ್ತಿ. 5ನೇ ಪ್ರಶ್ನೆ, ಹೆಂಡಿರು ಮಕ್ಕಳಿಲ್ಲದ ಏಕಾಂಗಿ ಯಾರು? ಉತ್ತರ: ಸಿದ್ಧಯ್ಯ. 6ನೇ ಪ್ರಶ್ನೆ, ಸಿದ್ಧಯ್ಯನ ಸಾಕು ಮಗಳು ಯಾರು? ಉತ್ತರ: ಕತ್ತೆ. 7ನೇ ಪ್ರಶ್ನೆ, ಸಿದ್ಧಯ್ಯನ ಕತ್ತೆಗೆ ಯಾವುವು ಸಮಾನವಲ್ಲ? ಉತ್ತರ: ಸಿದ್ಧಯ್ಯನ ಕತ್ತೆಗೆ ದೇವೇಂದ್ರನ ಕುದುರೆ, ರಾಜನ ಪಟ್ಟದಾನೆ ಸಮಾನವಲ್ಲ. 8ನೇ ಪ್ರಶ್ನೆ, ಸಿದ್ಧಯ್ಯನಿಗೆ ಬಂದ ಕೇಡುಗಾಲ ಯಾವುದು? ಉತ್ತರ: ಕತ್ತೆ ಸತ್ತದ್ದು. 9ನೇ ಪ್ರಶ್ನೆ, ಸಿದ್ಧಯ್ಯ ತನ್ನ ಕತ್ತೆ ಹೂಳಿ ಪೂಜಿಸಿದ್ದು ಯಾವುದಕ್ಕೆ ಕಾರಣವಾಗುತ್ತದೆ? ಉತ್ತರ: ಸಿದ್ಧಯ್ಯ ತನ್ನ ಸತ್ತ ಕತ್ತೆಯನ್ನು ಹೂಳಿ ಪೂಜಿಸಿದ್ದು ದೇವರು ಧರ್ಮದ ಸೃಷ್ಟಿಗೆ ಕಾರಣವಾಗುತ್ತದೆ. 10ನೇ ಪ್ರಶ್ನೆ, ಮೌಢ್ಯದ ಫಲವೇನು? ಉತ್ತರ: ದೇವರು ಧರ್ಮದ ಸೃಷ್ಟಿ, ಮೌಢ್ಯದ ಫಲ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಕತ್ತೆ ಮತ್ತು ಧರ್ಮ ಇದರ ಪ್ರಶ್ನೋತ್ತರ ಮುಕ್ತಾಯವಾಗ್ತದೆ. ಹಾಗೆ ನಿಮ್ಮ ಪಠ್ಯಪುಸ್ತಕಕ್ಕೆ, ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದಂತೆ ಅನೇಕ ಕವನಗಳ ಪ್ರಶ್ನೋತ್ತರಗಳನ್ನು ಕೂಡ ಹಾಕಿದ್ದೇನೆ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಪ್ರಥಮ BCom ಈ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದಂತೆ ಅನೇಕ ಹೆಚ್ಚಿನ ವಿಡಿಯೋಗಳನ್ನು ಹಾಕಿದ್ದೇನೆ. ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಅವರಿಗೆ ತಿಳಿಸಿಬಿಡಿ. ಹಾಗೆ ಈ ಲಿಂಕನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.